14 ವರ್ಷ ಸರ್. ಯಾವಾಗಲೂ ಮೂಗಲ್ಲಿ ಗೊಣೆ ಸೋರ್ತಾ ಇರ್ತಾನೆ. ಅದನ್ನು ಏನಾದರೂ ಕಡಿಮೆ ಮಾಡೋದಕ್ಕೆ ಕಲರ್ ಥೆರಪಿನಲ್ಲಿ ಇದೆಯಾ ಅಂತ ಕೇಳ್ತಿದ್ದಾರೆ ಸರ್. ಸೊ ಯಾವಾಗಲೂ ಕೋಲ್ಡ್ ಆಗ್ತಾಯಿದೆ ಅಂದ್ರೆನಾಗಿ ಇಟ್ಸ್ ನಾಟ್ ಲಂಗ್ಸ್ ಪ್ರಾಬ್ಲಮ್, ಇಟ್ಸ್ ಅ ಸ್ಟಮಕ್ ಪ್ರಾಬ್ಲಮ್. ಓ, ಸೊ ದರ್ ಇಸ್ ಅ ಕ್ರಿಯೇಷನ್ ಸೈಕಲ್. ಸೊ ಗಾಳಿ ಎಲ್ಲಿಂದ ಬಂತು ಅಂತಂದರೆ ಭೂಮಿಯಿಂದನೇ ಬಂದಿರೋದು. ಸೊ ಸ್ಟಮಕ್ ವೀಕ್ ಆದರೆ ಮಾತ್ರ ಲಂಗ್ಸ್ ವೀಕ್ ಆಗೋದು. ಸೊ ಅವ್ರ ಸ್ಟಮಕ್ ವೀಕ್ ಇದೆ, ಸೊ ಹಾಗಾಗಿ ಅವ್ರಿಗೆ ತೊಂದರೆ ಆಗ್ತಾಯಿದೆ. ಸೊ ವೆರಿ ಸಿಂಪಲ್ ಆಗಿ ದಿಸ್ ಇಸ್ ದ ಸ್ಟಮಕ್ ರಿಫ್ಲೆಕ್ಸ್. ಸೊ ಇಲ್ಲಿ ಒಂದು ಯೆಲ್ಲೋ ಕಲರು, ಅದ್ರ ಸುತ್ತ ಸ್ಕೈ ಬ್ಲೂ ಕಲರ್. ವೀಕ್ಲಿ 3 days ಹಾಕಿ. ಓಕೆ. 3 weeksಗೆ ಡೈಜೆಷನು ಸೂಪರ್ ಆಗುತ್ತೆ, ಮೂಗಲ್ಲಿ ಗೊಣ್ಣೆ ಸ್ಟಾಪ್ ಆಗುತ್ತೆ, ರನ್ನಿಂಗ್ ನೋಸು ಸ್ಟಾಪ್ ಆಗುತ್ತೆ. ಎಸ್, ಇದು ಬಸವ ಆಕ್ಯೂ ಅಕಾಡೆಮಿ. ಸೊ ಡಾಕ್ಟರ್ ಬಸವರಾಜ್ ಜೊತೆ ನಾನು ಶ್ರೀ. ಸೊ ರೆಗ್ಯುಲರಾಗಿ ಕಾರ್ಯಕ್ರಮ ಬರ್ತಾ ಇದೆ, ವಾಚ್ ಮಾಡ್ತಾ ಇದ್ದೀರಾ, ಸೊ ಪ್ರೋತ್ಸಾಹ ಮಾಡ್ತಿದ್ದಾರೆ. ಕೆಲವರಿಗೆಲ್ಲ ಅನೇಕರಿಗೆ ವಾಸಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನೋಡಿ, ಬೆಳಗಿಂದ ಸಂಜೆವರೆಗೂ ಸುಮಾರು 9 ಅವರು ಬಸವರಾಜ್ ಅವರಿಗೆ. ಬಟ್ ಇಷ್ಟೊಂದು ಜನಗಳನ್ನ ಇಷ್ಟೊಂದೆಲ್ಲ ಬರೋದಕ್ಕೆ ನಿಮ್ಮ ಫಲಿತಾಂಶನ ಮುಖ್ಯ ಕಾರಣ ಅಂತ ಹೇಳ್ತೀವಿ. ಇವತ್ತು ಕಲರ್ ಥೆರಪಿನ ಮೊದಲು ನೀವು ನಂಬಿರಲಿಲ್ಲ, ಆದರೆ ಇವತ್ತು ನಂಬಿ ಬೇರೆಯವರು ಕೂಡ ನಂಬಿಸಿದ್ರಿ, ಅಂದರೆ ಅವ್ರಿಗೆ ಫಲಿತಾಂಶ ಬಂತು. ಆಗ ಅವರಾಗಿದ್ದವರೇ ಬಂದು ಇವತ್ತು ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ. ನಿಮಗೆ ಲೂಸ್ ಮೋಷನ್ ಆಗ್ತಾ ಇದ್ದರೆ, ಗಂಟ್ಲು ತುಂಬ ಶೀತ ಆಗಿದ್ದರೆ, ಮತ್ತು ಥ್ರೋಟ್ ಇನ್ಫೆಕ್ಷನ್ಸ್ ಆಗಿದ್ದರೆ, ಅದೆಲ್ಲವುದು ಕೆಲವೇ ನಿಮಿಷ, ಕೆಲವೇ ಗಂಟೆಗಳಲ್ಲಿ ವಾಸಿಯಾಗುತ್ತೆ. ನೀವು ಕೇಳ್ಬೋದು, ದೊಡ್ಡ ಕಾಳು ಕೆಳಗಡೆ ಮೇಲ್ಗಡೆ ಹೊಟ್ಟೆ ಕೆಳಗಡೆ ಇದೆ, ನೀವು ಇಲ್ಲಿ ಯಾಕೆ ಒತ್ತುತ್ತಾ ಇದ್ರಿ ಅಂತ. ಕರೆಕ್ಟ್. ಈ ಮೆರಿಡಿಯನ್ನು ಇಟ್ ಈಸ್ ಇಂಟರ್ನಲಿ ಕನೆಕ್ಟೆಡ್ ಟು ದೊಡ್ಡ ಕರಳಿಗೆ. ಅಂದ್ರೆ ಅದರದ್ದು ಡೈವರ್ಜೆಂಟ್ ಚಾನೆಲ್ ಬಂದ್ಬಿಟ್ಟು ದೊಡ್ಡ ಕರಳಿಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಈ ಪಾಯಿಂಟ್ ಪ್ರೆಸ್ ಮಾಡ್ತಿರೋ ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ. ಅಲ್ಲಿಂದ ಒಂದು ಲೈನು ಆಕ್ಟಿವೇಟ್ ಆಗುತ್ತೆ. ಅದನ್ನೇ ನೀವು ಮಾಡ್ತಿರೋದು, ಮೂಲಕ್ಕೆ ನೀವು ಮಾಡ್ತಿರೋದು. ನಾನು ಐ ಆಮ್ ಜಸ್ಟ್ ಎರಡು ಸಿಸ್ಟಮ್ ಇದೆ ಪ್ರಪಂಚದಲ್ಲಿ. ಇಂಡಿಯನ್ ಸಿಸ್ಟಮಲ್ಲಿ ನಾವು ಚಕ್ರಗಳು ಅಂತ ಕರಿತೀವಿ, ಚೈನೀಸ್ ಸಿಸ್ಟಮಲ್ಲಿ ಮೆರಿಡಿಯನ್ಸ್ ಅಂತ ಕರಿತೀವಿ. ಇವೆರಡರ ಮೇಲೆ ನಾವು ಕಳೆದ 16-17 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಎಸ್ ವೀಕ್ಷಕರೇ, ಸೊ ಪ್ರತಿಯೊಂದು ಸಮಸ್ಯೆನೂ ಕೂಡ ಅದರ ಕಂಡು ಹಿಡಿದು ಅದಕ್ಕೆ ಯಾವ ಬಣ್ಣಗಳನ್ನು ಹಚ್ಚಬೇಕು ಅಂತ ಹೇಳಿ ಅದನ್ನು ಬಣ್ಣಗಳನ್ನು ಹಚ್ಚಿ, ಸೊ ಅದನ್ನು ಸಾಲ್ವ್ ಆದ ನಂತರ ಒಂದು ಒಳ್ಳೆ ಪುಸ್ತಕವನ್ನು, ಕಲರ್ ಥೆರಪಿ ಅಂತ ಪುಸ್ತಕವನ್ನು ತಂದರೆ, ಬಣ್ಣ ಚಿಕಿತ್ಸೆ ಅಂತ, ಅದಕ್ಕೆ ನಿಮಗೆ ನೀವೇ ಚಿಕಿತ್ಸೆ ಮಾಡ್ಕೊಳ್ಬೋದು. ಸೊ ಯಾವಾಗಲೂ ನಮ್ಮನ್ನೇ ನೋಡಿ ಬಂದು ಅಂತ ಕೂಡ ಡಾಕ್ಟರ್ ಬಸವರಾಜ್ ಅವರು ಹೇಳ್ತಾ ಇಲ್ಲ, ಬಟ್ ಇದು ನಿಮ್ಗಳಿಗೋಸ್ಕರ ಮಾಡಿರೋಂಥದ್ದು. ಸೊ ಬಣ್ಣ ಚಿಕಿತ್ಸೆ ಪರ್ಚೇಸ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿರೋಂಥದ್ದು. ಬಣ್ಣ ಚಿಕಿತ್ಸೆ, ಕಲರ್ ಥೆರಪಿ ಆವೃತ್ತಿ 2 ಈ ಪುಸ್ತಕ ಬೇಕು ಅಂತಂದರೆ ಈ ಕೆಳಗಡೆ ಇರುವಂಥ ಈ ನಂಬರ್ಗೆ ಕಾಲ್ ಮಾಡಿ. ಓಕೆ, ಸಿಂಪಲ್ಸು. ಈ ಥರದ್ದು 100 ಕಾಯಿಲೆಗಳಿಗೆ, 100 ಸಮಸ್ಯೆಗಳಿಗೆ 100 ಪರಿಹಾರಗಳು ಕಲರ್ ಥೆರಪಿ ಬುಕ್ನಲ್ಲಿದೆ, ತೆಗೆದುಕೊಂಡು ಅದನ್ನು ಬಳಸ್ಕೊಳ್ಬೋದು. ಹಾಗೆ ಸೊ ಕಣ್ಣುಗಳು ಯಾವಾಗಲೂ ಕೂಡ ಕಡಿತಾ ಇರುತ್ತೆ, ಹಿಂಗೆ ಕೆರ್ಕೋತಾ ಇರ್ತೀನಿ ಅಂತ ಹೇಳ್ತಾರೆ. ಸೊ ಆ ಕಣ್ಣು ಹತ್ರನೇ ಜಾಸ್ತಿ ಕಡಿಯುತ್ತೆ ಅಂತ ಹೇಳ್ತಾರೆ, ಗುಜ್ಜುತ್ತಾ ಇರ್ತಾರಂತೆ. ಹೌದು. ಸೊ ಕಣ್ಣು ಇಸ್ ಎ ಪ್ರೊಜೆಕ್ಟ್ರಿ ಆರ್ಗನ್ ಆಫ್ ಲಿವರ್. ಇವತ್ತು ಮೂಗಲ್ಲಿ ಏನಾದ್ರು ತೊಂದರೆ ಇದ್ದರೆ ಲಂಗ್ಸ್ ಬಗ್ಗೆ ಮಾತಾಡ್ತೀವಿ. ಅದೇ ಥರ ಇವತ್ತು ಲಿವರಲ್ಲಿ ಏನಾದ್ರು ತೊಂದರೆ ಆದರೆ ಅದು ಕಣ್ಣಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಲಿವರ್ ಡ್ರೈನೆಸ್ ಆದರೆ ಮಾತ್ರ ಐ ಇಚ್ಚಿಂಗ್ ಆಗುತ್ತೆ. ಆ ಲಿವರ್ ಡ್ರೈನೆಸ್ ಇರ್ತಾರಂತೆ. ಹೌದು. ಇಲ್ಲಿ ನೋಡಿ, ನಿಮ್ಮ ಮಧ್ಯದ ಬೆರಳು 2ನೇ ಗೆರೆ ಸ್ವಲ್ಪ ಮೇಲ್ಗಡೆ, ಓಕೆ, ಇಲ್ಲೊಂದು ರೆಡ್ ಡಾಟ್ ಇಡಿ. ಓಕೆ ಸರ್. ಜಸ್ಟ್ ಡೈಲಿ ಹಾಫ್ ಅನ್ ಅವರ್ 3 days ಹಾಕಿ. 4th ಡೇಗೆ ಇದೊಂದೇ ಕಲರ್ ಸಾಕು, ಒಂದೇ ಕಲರ್. ಸೊ ಎಷ್ಟು ಅವರ್ ಇರಬೇಕು ಇದು? ಅರ್ಧ ಗಂಟೆ ಸಾಕು. ಬಣ್ಣಗಳ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಬಣ್ಣ ಚಿಕಿತ್ಸೆ ಆಗಿರ್ಬೋದು, ಇದನ್ನು ತೆಗೆದುಕೊಂಡು ಪ್ರತಿನಿತ್ಯ 100 ಜನ ತಮಗೆ ತಾವೇ ವಾಸಿ ಮಾಡ್ಕೊಳ್ತಾ ಇದ್ದಾರೆ, ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಬುಕ್ಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ 200ಕ್ಕಿಂತ ಹೆಚ್ಚು ಕಾಯಿಲೆಗೆ ನಿಮಗೆ ನೀವೇ ಪರಿಹಾರ ಮಾಡ್ಕೊಳ್ಬೋದು ಅಂತ ಡಾಕ್ಟರ್ ಬಸವರಾಜ್ ಅವರೇ ಬರೆದಿರುವಂಥ ಬಣ್ಣ ಚಿಕಿತ್ಸೆ ಪುಸ್ತಕ ಆಗಿರ್ಬೋದು, ಹಾಗೆ ಬಣ್ಣಗಳ ಸಂಖ್ಯಾಶಾಸ್ತ್ರ ಬುಕ್ಗಳಾಗಿರ್ಬೋದು, ಜನಗಳಿಗೆ ಅದು ರೀಚ್ ಆಗ್ತಿದೆ. ಹಳ್ಳಿನಲ್ಲೂ ಕೂಡ ಇವತ್ತು ಕಲರ್ ಥೆರಪಿ ಏನು, ಬಣ್ಣ ಚಿಕಿತ್ಸೆ ಏನು ಅಂತ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಹಾಗೆ ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಆದರೆ ಸಿಕ್ತವ್ರ ಮೇಲೆ ಸಿಟ್ಟು ಮಾಡ್ತಾಳೆ ಸರ್. ಆ ಸಿಟ್ಟು ಕಮ್ಮಿ ಆಗಬೇಕು, ಆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಕೂಡ ಕಮ್ಮಿ ಆಗಬೇಕು. ಫೈನ್. ಸೊ ಅಲ್ಲಿ ಮಸಲ್ಸ್ ಚಲನೆ ಇರಲ್ಲ. ಪೀರಿಯಡ್ ಆಗಬೇಕಂದ್ರೆ ಎಗ್ ಬರಬೇಕಾದ್ರೆ ಓವರಿಸ್ ಆ್ಯಂಡ್ ಯುಟೆರಸಲ್ಲಿ ಮಸಲ್ಸ್ ಅಷ್ಟು ಮೂವ್. ತುಂಬ ಜನ ಇವತ್ತು ಸೆಡೇಟ್ರಿ ಲೈಫ್ ಸ್ಟೈಲ್ ಇರೋದ್ರಿಂದ ಪೀರಿಯಡ್ ಪೇನ್ ಯಾಕೆ ಆಗ್ತಿದೆ ಅಂದರೆ ಅವ್ರನ್ನ ದೈಹಿಕ ಶ್ರಮ ತುಂಬ ಕಡಿಮೆ ಇರುತ್ತೆ. ಓಕೆ. ಸೊ ಅದನ್ನು ನೀವು ಎಡಗೈ ಕಿರುಬೆರಳು ಮೊದಲನೇ 3rd ಲೈನ್ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ. ವಿತಿನ್ ಒಂದು ಹಾಫ್ ಅನ್ ಅವರ್ ಒಳಗಡೆ ನಿಮಗೆ ಪೀರಿಯಡ್ಸ್ ಪೇನ್ ಕಮ್ಮಿ ಆಗುತ್ತೆ. ಅವ್ರ ಮೂಡ್ ಸ್ವಿಂಗ್ಸು, ಕರೆಕ್ಟ್, ಕೋಪ, ಇರಿಟೇಷನ್ ಇತ್ತು ಅಂದರೆ ಉಗುರು ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರ್ ಹಾಕಿ. ಇಷ್ಟು ಮಾಡೋದ್ರಿಂದ ಓಕೆ ಅವರು ಕೋಪನೂ ಕಮ್ಮಿ ಆಗುತ್ತೆ, ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗುತ್ತೆ, ಪೇನ್ ಕಮ್ಮಿ ಆಗುತ್ತೆ ಇಲ್ಲಿ ಸ್ಕೈ ಬ್ಲೂ ಹಾಕೋದ್ರಿಂದ.
ಫ್ಯೂ ಮಿನಿಟ್ಸಲ್ಲೇ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ರಿಸಲ್ಟ್. ಎಸ್. ಈಗ ರಿಫ್ಲೆಕ್ಸಾಲಜಿ ಬರೀ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡ್ ಎರಡೂ ಬೋತ್ ಹಾಕ್ಬೋದು ನಾವು? ಎರಡು ಸೇಮ್ ಇದೆ ಥರ. ಎಸ್. ಓಕೆ, ಬಟ್ ಇದನ್ನು ಒಂದು ಹ್ಯಾಂಡ್ಗೆ ಹಾಕಿದ್ರೆ ಸಾಕು? ಇಲ್ಲಿ ಹಾಕಿದ್ರೆ ಸಾಕು. ಎಸ್ ಸರ್. ಓಕೆ, ಸಿಂಪಲ್ಸು. ಈ ಥರದ್ದು ನೂರಾರು ಕಾಯಿಲೆಗಳಿಗೆ, ನೂರಾರು ಸಮಸ್ಯೆಗಳಿಗೆ ನೂರಾರು ಪರಿಹಾರಗಳು ಕಲರ್ ಥೆರಪಿ ಬುಕ್ನಲ್ಲಿದೆ, ತೆಗೆದುಕೊಂಡು ಅದನ್ನು ಬಳಸ್ಕೊಳ್ಬೋದು. ಸಿಂಪಲ್ ರೆಮಿಡಿನ ಬಳಸ್ಕೊಳ್ಳಿ. ಇದು ಕಲರ್ ಥೆರಪಿ. ಡಾಕ್ಟರ್ ಬಸವರಾಜ್ ಜೊತೆ ಮಾತಾಡ್ತಾ ಇದ್ದೀನಿ. ಹಾಗೆ ಇವೆಲ್ಲವೂ ಕೂಡ ಜನರೇ ಕೇಳಿದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಇನ್ನು ಯಾವ್ಯಾವ್ದು ಸಮಸ್ಯೆಗೆ ನೀವು ಕಲರ್ ಥೆರಪಿ? ಮಂಡಿ ನೋವಿಗೆ ಉಪಯೋಗಿಸ್ಕೊಂಡಿದ್ದೀನಿ. ಮಂಡಿ ನೋವಿಗೆ ಹಾಕಿದ್ದೀನಿ. ಅದು ಬಿಟ್ಟರೆ ಬ್ಯಾಕ್ ಪೈನು. ಮಂಡಿ ನೋವಿಗೆ ಯಾವ್ದು ಹಾಕೊಂತ ಇದ್ರಿ? ಪರ್ಪಲ್ ಕಲರ್ ಹಾಕ್ತಾ ಇದ್ದೆ, ಬ್ಲೂ ಹಾಕ್ತಾ ಇದ್ದೆ, ರೆಡ್ಡು ಕೂಡ ಹಾಕ್ತಾ ಇದ್ದೆ. ಕಲರ್ ಥೆರಪಿನಲ್ಲಿ ಏನಾಗಿತ್ತು ಮಂಡಿ ನೋವು ಅಂದ್ರೆ? ಯಾವ ಥರ? ಅಂದರೆ ಅದು ಬರೀ ಪೇನ್ ಇತ್ತಾ? ಕಟ್ ಶಬ್ದ ಬರ್ತಾ? ಇಲ್ಲ, ಬರೀ ಪೈನ್ ಇರ್ತಿತ್ತು. ಅದು ಬಿಟ್ಟರೆ ಬೇರೆ ಇನ್ನೇನು ಆ ಥರ ಏನಿಲ್ಲ. ಅದು ಬಿಟ್ಟರೆ ಓಕೆ, ಪರವಾಗಿಲ್ಲ. ಇದಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಆಶ್ಚರ್ಯ ಆಗಿದ್ದು ಅಂದ್ರೆ ನಮ್ಮ ಹಸ್ಬೆಂಡ್ದು ಶುಗರ್ ಲೆವೆಲ್ ಬರೀ ಟ್ಯಾಬ್ಲೆಟ್ ತಗೊಳ್ತಾ ಇದ್ರಾ? ತಗೊಳ್ತಾ ಇದ್ರು. ಈಗಲೂ ಕೂಡ ಇದೆ. ಕಮ್ಮಿ ಮಾಡಿದ್ದೀರಾ? ಈಗಲೂ ಕೂಡ ಮತ್ತೆ ರೆಗ್ಯುಲರ್ ಆಗಿ ನಾನು ಇದನ್ನ ಮತ್ತೆ ಅವ್ರಿಗೆ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಹಸ್ಬೆಂಡ್ಗೆ? ಅವ್ರಿಗೆ 59-60 ಇಯರ್ಸ್ ಈಗ. ಇದು ರಿಪೋರ್ಟ್ ನೋಡಿದ ಮೇಲೆ ಅವ್ರಿಗೆ ಕರೆಕ್ಟ್ ಅಂತ ಅನ್ನಿಸ್ತು. ನಮ್ಮ ಸಮಸ್ಯೆಗಳೇನಿದೆ ಅದನ್ನ ಸಾಲ್ವ್ ಮಾಡ್ಕೋಬಹುದು. ಕಲರ್ ಥೆರಪಿನೂ ಕೂಡ ಎಫೆಕ್ಟ್ ಇದೆ. ನನಗೆ ಯೂರಿನ್ ಪ್ರಾಬ್ಲಮ್ ಇತ್ತು. ಅಂದ್ರೆ ನೈಟ್ ಟೈಮು 4 ಸಲ ಎದ್ದು ಹೋಗ್ಬೇಕಾಗಿತ್ತು. ಅದರಿಂದ ಕಂಫರ್ಟಬಲ್ ನಿದ್ದೆ ಆಗ್ತಿರ್ಲಿಲ್ಲ. ಅದು ಕೂಡ ನನಗೆ ಕಡಿಮೆ ಆಗಿದೆ. ಅದು ಯಾವ ಬಣ್ಣ ಹಚ್ಚಿದ್ರಿ? ಯೆಲ್ಲೋ ಕಲರು. ಮೊಬೈಲ್ ಕಡೆ ತೋರಿಸಿ. ಈ ಜಾಗಕ್ಕೆ ಯೆಲ್ಲೋ ಕಲರ್ನ ಅಪ್ಲೈ ಮಾಡ್ತಾ ಎಷ್ಟು ದಿನ ಮಾಡಿದ್ರಿ? ನಂಗೆ ಹಾಕಿದ 1-2 ದಿನಕ್ಕೆ ಅದರದ್ದು ಫ್ರೀಕ್ವೆನ್ಸಿ ಕಡಿಮೆ ಗೊತ್ತಾಯ್ತು. ಫ್ರೀಕ್ವೆನ್ಸಿ ಕಡಿಮೆ ಅಂದ್ರೆ ಒಂದು ನೈಟ್ ಅಲ್ಲಿ 4 ಸಲ ನೀವು ಟಾಯ್ಲೆಟ್ಗೆ ಅಂತ ಹೋಗ್ತಾ ಇದ್ರಿ. ಎಚ್ಚರ ಆಗ್ತಿತ್ತು. ನಿದ್ರೆ ಅಂದ್ರೆ ಹೋಗಿ ಬರಲಿಲ್ಲ ಅಂದ್ರೆ ಅದು ಒಂಥರ ಡಿಸ್ಕಂಫರ್ಟ್ ಅನ್ಸುತ್ತೆ, ಒಂಥರ ಇರಿಟೇಷನ್ ಆಗೋದು. ಈಗ ಅದೆಲ್ಲ ಕಡಿಮೆ ಆಗಿದೆ. ಓಕೆ, ಸೊ ಬಸವ ಅಕಾಡೆಮಿ ಕಲರ್ ಥೆರಪಿ ಖಂಡಿತ ಯೂಸ್ಫುಲ್ ಇದೆ ಸರ್. ಯೂಸ್ಫುಲ್ ಇದೆ, ತುಂಬಾ ಬಡವರಿಗೂ ಯೂಸ್ಫುಲ್ ಇದೆ, ಶ್ರೀಮಂತರಿಗೂ ಯೂಸ್ ಇದೆ, ಎಲ್ಲರಿಗೂ ಇದೆ. ಅಲ್ಲಿ ಆರೋಗ್ಯದ ವಿಷಯ ಬಂದಾಗ ಶ್ರೀಮಂತ ಅನ್ನೋದೇನು ಲೆಕ್ಕ ಇಲ್ಲ. ಬಟ್ ಇದು ಬಡವರಿಗೋಸ್ಕರನೇ ಇರುವಂತ ಒಂದು ಇದು ಸಾವಿರಾರು ವರ್ಷಗಳ ಹಿಂದೆನೇ ಆಗಿರುವಂಥ ರಿಫ್ಲೆಕ್ಸಾಲಜಿ. ಇದು ಬಣ್ಣಗಳ ಥೆರಪಿ. ಹಾಗಾಗಿ ಅದನ್ನು ಇವಾಗಿನ ಶತಮಾನಕ್ಕೆ, ಈಗಿನ ವರ್ಷಕ್ಕೆ ಜನಗಳಿಗೆ ತಂದಿರುವಂಥದ್ದು ಡಾಕ್ಟರ್ ಬಸವರಾಜರು. ಇದೆಲ್ಲವೂ ಕೂಡ ಬೇಕು ಅಂತಂದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ. ಎಲ್ಲವನ್ನೂ ಕೂಡ ವಿಡಿಯೋಗಳನ್ನ ನಾವು ನೋಡೋಕ್ಕಾಗ್ತಿಲ್ಲ ಸರ್ ಅನ್ನೋದಾದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ, ಅದನ್ನು ತರಿಸ್ಕೊಳ್ಳಿ. ಇಲ್ಲಾಂದರೆ ಕ್ಲಿನಿಕ್ಕಿಗೆ ನೀವು ಬಂದುಬಿಡಿ. ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ.